ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತೊಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದರೆ ಸ್ನೇಹಿತರೆ, ವಿಶೇಷವಾಗಿ ನಾವು ಪ್ರತಿದಿನ ಮನೆಯಲ್ಲಿ ಪೂಜೆ ಪುನಸ್ಕಾರನ ಮಾಡ್ತಾ ಇರ್ತೀವಿ. ಆದರೆ ನಾವು ವಿಶೇಷವಾಗಿ ಶುಕ್ರವಾರ ಮಂಗಳವಾರದ ಸಮಯಗಳಲ್ಲಿ, ಅಮಾವಾಸ್ಯೆ ಹುಣ್ಣಿಮೆ ಸಮಯಗಳಲ್ಲಿ ಲಕ್ಷ್ಮೀ ಪೂಜೆನ ನಾವು ಮಾಡೋವಂಥ ಸಮಯದಲ್ಲಿ ನಾವು ಈ ರೀತಿ ನಾವು ಗಂಟೆಗಳನ್ನು ಮನೆಗೆ ಮಹಾಲಕ್ಷ್ಮಿನ ನಾವು ಬಾರಿಸಿ ಮನೆಗೆ ಬಾ ಅಂತ ಸ್ವಾಗತಿಸೋದ್ರಿಂದ ನಮ್ಮ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ಲಕ್ಷ್ಮಿಗೆ ಘಂಟಾನಾದ ಅಂದರೆ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಯಾವುದೇ ದೇವತೆಗಳಾಗಿರ್ಬೋದು, ಆ ದೇವತೆಗಳಿಗೆ ನಾವು ಸ್ವಾಗತ ಕೋರೋದಕ್ಕೋಸ್ಕರ ನಾವು ಪ್ರತಿದಿನ ಗಂಟೆನ ನಾವು ಪೂಜೆಯಲ್ಲಿ ಬಳಸ್ತೀವಿ. ಆ ಘಂಟಾನಾದದಿಂದ ಮನೆಯಲ್ಲಿರೋಂಥ ನೆಗೆಟಿವಿಟಿ ಅನ್ನೋದು ಹೋಗುತ್ತೆ. ಅಂದರೆ ಋಣಾತ್ಮಕವಾಗಿರುವಂತಹ ಯಾವುದೋ ಒಂದು ಮಾಟ ಮಂತ್ರದ ಪ್ರಯೋಗ ಆಗಿರ್ಬೋದು, ಕೆಟ್ಟ ದೃಷ್ಟಿ ಇರ್ಬೋದು, ಅಥವಾ ಯಾವುದೋ ಒಂದು ದುಷ್ಟಶಕ್ತಿಗಳ ಪ್ರಭಾವದಿಂದ ನಮ್ಮ ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ ಅಂತ ನೊಂದ್ಕೊತಾ ಇರೋವಂಥವ್ರು ಯಾವಾಗಲೂ ಅಷ್ಟೇ ಪ್ರತಿದಿನ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ದೇವರಿಗೆ ಆರತಿ, ಮಹಾಮಂಗಳ ಆರತಿ ಮಾಡುವಂಥ ಸಮಯದಲ್ಲಿ ನಾವು ವಿಶೇಷವಾಗಿ ಘಂಟಾನಾದನ ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರೋಂಥ ಎಂಥದ್ದೇ ಕೆಟ್ಟ ಶಕ್ತಿಗಳು ದೂರ ಹೋಗಿ ಅದರಲ್ಲಿ ನಮಗೆ ಒಳ್ಳೆಯ ಧನಾತ್ಮಕ ಶಕ್ತಿ ನಮ್ಮ ಮನೆಗೆ ತುಂಬಬೇಕು ಅಂತಂದರೆ, ಅದರ ಜೊತೆಗೆ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಿರಬೇಕು ಅಂತ ಅಂದರೆ ನಾವು ಪ್ರಮುಖವಾಗಿ ಪ್ರತಿದಿನ ಪೂಜೆ ಮಾಡುವಾಗ ಈ 5 ಜಾಗಗಳಲ್ಲಿ ವಿಶೇಷವಾಗಿ ಮಹಾಮಂಗಳಾರತಿನ ನಾವು ಮಾಡಬೇಕಾಗುತ್ತೆ. ಅಂದರೆ ಗಂಟೆಯ ನಾದನ ನಾವು ಮಾಡಬೇಕಾಗುತ್ತೆ. ಅದು ಯಾವ್ಯಾವು ಅಂತ ಅಂದರೆ ನೋಡಿ ಸ್ನೇಹಿತರೆ, ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದೇವರ ಪೂಜೆಯನ್ನು ಮಾಡುವಾಗ ಗಂಟೆಯನ್ನು ಬಾರಿಸುವುದು ಪೂಜೆಯ ಒಂದು ಭಾಗವಾಗಿದೆ. ಪೂಜೆ ಮಾಡುವಾಗ ಗಂಟೆಯನ್ನು ಬಾರಿಸುವುದರಿಂದ ಶುಭ ಫಲಗಳು ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ. ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ನಾವು ಕಡ್ಡಾಯವಾಗಿ ಕೆಲವೊಂದು ಸ್ಥಳಗಳಲ್ಲಿ ಗಂಟೆಯನ್ನು ಬಾರಿಸಬೇಕು. ಆ ಸ್ಥಳಗಳು ಯಾವುವು ಎಂದರೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ದೇವರ ಪೂಜೆಯನ್ನು ಮಾಡುವಾಗ ನಾವು ಹೇಗೆ ದೀಪ ಆರತಿಯನ್ನು ಬೆಳಗುತ್ತೇವೆಯೋ ಹಾಗೆ ಗಂಟೆಯನ್ನು ಕೂಡ ಬಾರಿಸುತ್ತೇವೆ. ಪೂಜೆಯ ಸಮಯದಲ್ಲಿ ಗಂಟೆಯನ್ನು ಬಾರಿಸುವುದು ಅತ್ಯಂತ ಪ್ರಾಚೀನ ಸಂಪ್ರದಾಯವಾಗಿದೆ. ನಮ್ಮ ಹಿರಿಯರ ಕಾಲದಿಂದಲೂ ಈ ಸಂಪ್ರದಾಯವನ್ನು ಆಚರಿಸಲಾಗುತ್ತದೆ. ಹೆಚ್ಚಾಗಿ ಪೂಜೆಯಲ್ಲಿ ಗರುಡ ಗಂಟೆಯನ್ನು ಬಾರಿಸುತ್ತಾರೆ. ಪೂಜೆ ಮಾಡುವಾಗ ನಾವು ಗಂಟೆಯನ್ನು ಬಾರಿಸುವುದರಿಂದ ದೇವಾನುದೇವತೆಗಳು ಶೀಘ್ರದಲ್ಲಿ ಸಂತುಷ್ಟರಾಗುತ್ತಾರೆ ಎನ್ನುವ ನಂಬಿಕೆ ಇದೆ. ಪ್ರತಿದಿನ ನಾವು ಪೂಜೆಯ ಸಮಯದಲ್ಲಿ ಈ 5 ಸ್ಥಳಗಳಲ್ಲಿ ಗಂಟೆಯನ್ನು ಬಾರಿಸಿದರೆ ಸುಖ ಸಮೃದ್ಧಿ ಪ್ರಾಪ್ತವಾಗುವುದು ಎನ್ನುವ ನಂಬಿಕೆ ಇದೆ. ಆ 5 ಸ್ಥಳಗಳ ಕುರಿತು ಮಾಹಿತಿ ಇಲ್ಲಿದೆ. ನಾವು ಪ್ರತಿದಿನ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಮೊದಲು ದೇವರ ಮುಂದೆ ಗರುಡ ಗಂಟೆಯನ್ನು ಬಾರಿಸಬೇಕು. ಈ ರೀತಿ ನಾವು ಪ್ರತಿನಿತ್ಯ ದೇವರ ಮುಂದೆ ಗಂಟೆಯನ್ನು ಬಾರಿಸುವುದರಿಂದ ಶೀಘ್ರದಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಮತ್ತು ನಿಮ್ಮ ಮನೆಯ ಮೇಲೂ ಧನಾತ್ಮಕ ಪರಿಣಾಮ ಉಂಟಾಗುತ್ತದೆ. ನಿಮ್ಮ ಜೀವನದಲ್ಲಿ ಧನಾತ್ಮಕತೆಯ ಬದಲಾವಣೆಯನ್ನು ತರಲು ಪ್ರಾರಂಭಿಸುತ್ತದೆ. ಅಂದರೆ ನೀವು ಪೂಜೆ ಮಾಡಿರುವಂಥ ದೇವತೆಗಳ ವಿಗ್ರಹದ ಮುಂದೆ ಅಥವಾ ಫೋಟೋದ ಮುಂದೆ ನೀವು ದೇವರ ಮುಂದೆ ಮೊದಲಿಗೆ ನೀವು ಗಂಟೆನ ಬಾರಿಸಬೇಕಾಗುತ್ತೆ. ಅದಾದಮೇಲೆ ನೀವು ಪ್ರತಿನಿತ್ಯ ನೀವು ಆಹಾರ ಸೇವನೆ ಮಾಡುವಂತಹ ಅಡುಗೆಯ ಮನೆಯಲ್ಲಿ ನೀವು
ಈ ಗಂಟೆನ ಬಾರಿಸಬೇಕಾಗುತ್ತೆ. ಅಡುಗೆ ಮನೆಯಲ್ಲಿ ನೀವು ಯಾವ ಸ್ಥಳದಲ್ಲಿ ನಿಂತು ನೀರನ್ನು ಕುಡಿಯುತ್ತೀರೋ ಆ ಸ್ಥಳದಲ್ಲಿ ಗಂಟೆಯನ್ನು ಬಾರಿಸಬೇಕು. ಏಕೆಂದರೆ ಆ ಸ್ಥಳವು ಪಿತೃಗಳೊಂದಿಗೆ ಸಂಬಂಧವನ್ನು ಹೊಂದಿದೆ. ಈ ಸ್ಥಳದಲ್ಲಿ ನೀವು ಗಂಟೆಯನ್ನು ಬಾರಿಸುವುದರಿಂದ ಪಿತೃದೋಷಗಳಿದ್ರೆ ನಿವಾರಣೆಯಾಗುವುದು ಮತ್ತು ಜೀವನದಲ್ಲಿ ಮಂಗಳಕರ ಫಲಿತಾಂಶಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದು. ಅಂದರೆ ಉದಾಹರಣೆಗೆ ನೀವು ನೀರನ್ನು ಕುಡಿಯೋದಕ್ಕೆ ಅಂತ ಇಟ್ಟಿರ್ತೀರಲ್ಲ, ವಾಟರ್ ಟ್ಯಾಂಕ್ ಅಥವಾ ಒಂದು ಪಾತ್ರೆಯಲ್ಲಿ ನೀವು ಕುಡಿಯೋ ನೀರಿಗೆ ಅಂತ ಇಟ್ಟಿರೋಂಥ ಆ ಸ್ಥಳದಲ್ಲಿ ನೀವು ಹೋಗಿ ವಿಶೇಷವಾಗಿ ನೀವು ಪ್ರಾರ್ಥನೆ ಮಾಡೋದ್ರಿಂದ, ಅಂದರೆ ಘಂಟಾನಾದನ ಮಾಡೋದ್ರಿಂದ ಮನೆಯಲ್ಲಿ ಏನಾದರೂ ಋಣಾತ್ಮಕ ಅಂಶಗಳಿದ್ದು ಯಾವುದೋ ಪಿತೃದೋಷಗಳಿಂದ ನಮ್ಮ ಮನೆಯವರಿಗೆ ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದ್ರೆ ಆ ಸಮಸ್ಯೆಗಳೆಲ್ಲ ಹೋಗಬೇಕು ಅಂತ ಅಂದರೆ ಗುರು ಹಿರಿಯರ ಆಶೀರ್ವಾದ ನಮ್ಮ ಮನೆಯಲ್ಲಿ ನಾವು ತಿನ್ನೋ ಆಹಾರದ ಮೇಲೆ ಅವರ ಆಶೀರ್ವಾದದ ಜೊತೆಯಾಗಿ ಯಾವುದೇ ರೀತಿಯ ದೋಷಗಳಿದ್ರೆ ಅಥವಾ ಮಾಟ ಮಂತ್ರದ ಪ್ರಯೋಗದಿಂದ ಮನೆಯಲ್ಲಿ ಏನಾದರೂ ಋಣಾತ್ಮಕ ಶಕ್ತಿಗಳಿದ್ರೆ ಅದೆಲ್ಲ ಹೋಗೋದಕ್ಕೆ ನಾವು ಘಂಟಾನಾದನ ನಾವು ಅಡುಗೆ ಮನೆಯಲ್ಲಿ ನಾವು ಈ ರೀತಿ ಮಾಡಬೇಕಾಗುತ್ತೆ. ಅದಾದ ನಂತರ ನೀವು ಏನು ಮಾಡಬೇಕು ಅಂದರೆ ದೇವರ ಮುಂದೆ ಗಂಟೆಯನ್ನು ಬಾರಿಸಿ ನಂತರ ನೀವು ಹಣ ಇಡುವ ಸ್ಥಳದಲ್ಲಿ ಗಂಟೆಯನ್ನು ಬಾರಿಸಿ. ನೀವು ಯಾವ ಸ್ಥಳದಲ್ಲಿ ಹಣವನ್ನು ಸುರಕ್ಷಿತವಾಗಿ ಇಟ್ಟಿರುತ್ತೀರಿ ಅಥವಾ ಬೀರುವಿನಲ್ಲಿ ಇಟ್ಟಿದ್ದರೆ ಅಂತಹ ಸ್ಥಳದಲ್ಲಿ ಗಂಟೆಯನ್ನು ಬಾರಿಸಬೇಕು. ಇದು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ತರುತ್ತದೆ. ಆಕೆಯ ಆಶೀರ್ವಾದದಿಂದ ನೀವು ಎಂದಿಗೂ ಹಣದ ಸಮಸ್ಯೆಗಳು ಅಥವಾ ಹಣದ ಕೊರತೆಯನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ಸ್ನೇಹಿತರೆ ನಾನು ಹೇಳೋದು, ಯಾವಾಗಲೂ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಬೇಕು ಅಂದಾಗ ನೀವು ನಿಮಗೆ ಗೊತ್ತಿರುತ್ತೆ ಯಾವ ಸ್ಥಳದಲ್ಲಿ ನಾನು ನನ್ನ ಮೈ ಮೇಲಿರೋಂಥ ಒಡವೆಗಳಾಗಿರ್ಬೋದು, ನೀವು ದುಡ್ಡು ವ್ಯವಹಾರ ಮಾಡೋ ಅಂಥ ದುಡ್ಡನ್ನು ನೀವು ಇಟ್ಟಿರ್ತೀರೋ ಆ ಜಾಗದಲ್ಲಿ ನೀವು ಘಂಟಾನಾದನ ನೀವು ಮಾಡೋದ್ರಿಂದ ಮಹಾಲಕ್ಷ್ಮಿಗೆ ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಯಾವಾಗ್ಲೂ ಘಂಟಾನಾದ ಎಲ್ಲಿ ಇರುತ್ತೋ ಅಲ್ಲಿ ಶಾಶ್ವತವಾಗಿ ಮಹಾಲಕ್ಷ್ಮಿ ನೆಲೆಸಿರ್ತಾರೆ. ಅಂಥ ಉದ್ದೇಶಕ್ಕೋಸ್ಕರ ನೀವು ಘಂಟಾನಾದನ ನೀವು ಆ ಸ್ಥಳದಲ್ಲೂ ಕೂಡ ನೀವು ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಪ್ರತಿದಿನ ಬೆಳಗ್ಗೆ ನೀವು ಮನೆಯ ಮುಖ್ಯ ಬಾಗಿಲಿನ ಒಳಗಡೆ ನಿಂತು ಗಂಟೆಯನ್ನು ಬಾರಿಸಬೇಕು. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಮತ್ತು ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಇದು ಮನೆಯಲ್ಲಿ ನೀವು ಆ ಘಂಟಾನಾದನ ಮಾಡೋದ್ರಿಂದ ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಕುಟುಂಬದ ಪ್ರತಿಯೊಬ್ಬ ಸದಸ್ಯನೂ ಒಂದಲ್ಲ ಒಂದು ರೀತಿಯಲ್ಲಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಪ್ರಾರಂಭಿಸುತ್ತಾನೆ. ಇದು ನಿಮ್ಮ ಜೀವನದಲ್ಲಿ ಧನಾತ್ಮಕತೆಯನ್ನು ತುಂಬುತ್ತದೆ ಎಂಬುದನ್ನು ಮರೆಯದಿರಿ. ಇದಾದಮೇಲೆ ನೀವು ಇನ್ನೂ ಒಂದು ಕೆಲಸ ಮಾಡಬೇಕಾಗುತ್ತೆ. ಮನೆಯ ಮುಖ್ಯ ಬಾಗಿಲಿನ ಒಳಗೆ ನಿಂತು ಮಾತ್ರವಲ್ಲ, ಹೊರಗೆ ನಿಂತು ಕೂಡ ಗಂಟೆಯನ್ನು ನೀವು ಬಾರಿಸಬೇಕಾಗುತ್ತದೆ. ಈ ರೀತಿ ನೀವು ಮನೆಯ ಮುಖ್ಯ ಬಾಗಿಲಿನ ಹೊರಗೆ ನಿಂತು ಗಂಟೆಯನ್ನು ಬಾರಿಸುವುದರಿಂದ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯ ಒಳಗಡೆ ಪ್ರವೇಶಿಸಲು ಸಾಧ್ಯವಿಲ್ಲ ಹಾಗೂ ಇದು ನಿಮ್ಮನ್ನು ಎಲ್ಲ ರೀತಿಯ ತೊಂದರೆಗಳಿಂದ ಪಾರು ಮಾಡಲು ನಿಮಗೆ ಸಹಾಯ ಮಾಡುತ್ತದೆ. ಅಂದರೆ ಸ್ನೇಹಿತರೆ, ವಿಶೇಷವಾಗಿ ನಾವು ದೇವರು ಪೂಜೆ ಮಾಡುವಾಗ ಬರೀ ದೇವರ ಮುಂದೆ ಅಂದರೆ ಮನೆಯಲ್ಲಿ ದೇವರ ವಿಗ್ರಹಗಳು ಫೋಟೋಗಳು ಇಟ್ಟಿರ್ತೀವಲ್ಲ ಅಲ್ಲಿ ಮಾತ್ರ ನಾವು ಪೂಜೆ ಮಾಡ್ತೀವಿ, ಘಂಟಾನಾದ ಮಾಡ್ತೀವಿ. ಆದರೆ ಅದರ ಜೊತೆಗೆ ನಾವು ಮನೆಯ ಒಳಗಡೆ ಅಂದರೆ ಪ್ರವೇಶ ದ್ವಾರದ ಒಳಗಡೆನೂ ನಾವು ಇದನ್ನು ಘಂಟಾನಾದನ ಮಾಡಬೇಕು. ಮತ್ತು ಮುಂಭಾಗಲು ಅಂದರೆ ಪ್ರವೇಶ ದ್ವಾರದ ಮುಂಭಾಗಲಿರುತ್ತಲ್ಲ ಅಲ್ಲೂ ನಾವು ಘಂಟಾನಾದಗಳನ್ನು ಮಾಡೋದ್ರಿಂದ ಯಾರಾದರೂ ನಮಗೆ ಗೊತ್ತಿಲ್ಲದಿದ್ದಲೇ ನಮ್ಮ ಮನೆಗೆ ನಮಗೆ ಕೆಡುಕು ಮಾಡಬೇಕು ಅಂತ ಬಯಸ್ತಾ ಇರೋವಂಥವ್ರು ಅಲ್ಲಿ ಪ್ರವೇಶ ದ್ವಾರದಲ್ಲಿ ಈ ಋಣಾತ್ಮಕ ಬಾಧೆಗಳೇನಾದರೂ ನಮ್ಮ ಮನೆಗೆ ಪ್ರವೇಶ ಮಾಡೋದಕ್ಕೆ ಬರೋ ಅಂಥದ್ದನ್ನ ಈ ಘಂಟಾನಾದ ತರಂಗಗಳಿಂದ ಅದನ್ನು ತಡೆ ಹಿಡಿಯುತ್ತೆ. ಯಾವುದೇ ಮಾಟ ಮಂತ್ರದ ಪ್ರಯೋಗಗಳು ನಮಗೆ ಮಾಡಿಸ್ಬೇಕು ಅಂತ ಬಂದು ಮಾಡಿಸಿರೋ ಅಂಥವ್ರು ಕೂಡ ಅದು ತರಂಗಗಳು ಅದನ್ನು ನಾಶ ಆಗೋ ಥರ ಮಾಡುತ್ತೆ. ಅಂಥ ಶಕ್ತಿ ಇರುತ್ತೆ ಈ ಘಂಟಾನಾದಕ್ಕೆ. ಅದಕ್ಕೋಸ್ಕರ ನೀವು ಪ್ರತಿದಿನ ಈ 5 ಪ್ರಮುಖವಾದ ಸ್ಥಳಗಳಲ್ಲಿ ನೀವು ಘಂಟಾನಾದನ ಪ್ರತಿದಿನ ಮಾಡೋ ಅಂಥ ಅಭ್ಯಾಸನ ನೀವು ರೂಢಿಸ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಅಷ್ಟೂ ದಿನ ಮಾಡೋಕ್ಕಾಗಲಿಲ್ಲ ಅಂದರೆ ವಿಶೇಷವಾಗಿ ನೀವು ಶುಕ್ರವಾರದ ಸಮಯಗಳಲ್ಲಿ, ಮಂಗಳವಾರದ ಸಮಯಗಳಲ್ಲಿ, ಈ ಧನುರ್ಮಾಸದ ಪೂಜೆ ಸಮಯಗಳಲ್ಲಿ, ಮಾರ್ಗಶಿರ ಲಕ್ಷ್ಮೀ ಪೂಜೆದ ಸಮಯದಲ್ಲಿ ಅಥವಾ ನಿಮಗೆ ವಿಶೇಷವಾಗಿ ವ್ರತ ಅನುಷ್ಠಾನಗಳು ಮಾಡೋ ಅಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀವು ಈ ಘಂಟಾನಾದನ ಮಾಡಿ
ಮಾಡಿ. ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ಕಡೆ ಘಂಟಾನಾದನ ಹೆಣ್ಮಕ್ಳು ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡ್ಬೋದು ಅಂತಂದರೆ, ನಿಮಗೆ ಘಂಟಾನಾದ ಕೆಲವೊಬ್ಬರು ಮಾಡ್ತಾರೆ, ಕೆಲವೊಬ್ಬರು ಮಾಡೋದಿಲ್ಲ. ಅಕಸ್ಮಾತ್ ನಿಮ್ಗೆ ಆ ರೀತಿ ಗೊಂದಲ ಇದ್ದರೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಅದನ್ನು ಮಾಡೋದ್ರಿಂದ ನಿಮಗೆ ತಪ್ಪು ಅಂತ ಅನ್ನಿಸ್ತಿದೆ ಅಂದರೆ, ನಿಮ್ಮ ಮನೆಯಲ್ಲಿರೋಂಥ ಯಜಮಾನರು ಅಂದರೆ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಿರ್ತಾರೆ ಅಂದರೆ ನಿಮ್ಮ ಅತ್ತೆ ನಿಮ್ಮ ಮಾವ ಇರ್ಬೋದು, ಅಥವಾ ನಿಮ್ಮ ಭಾವ ಇರ್ಬೋದು, ಅಥವಾ ನಿಮ್ಮ ಮಕ್ಕಳಿರ್ಬೋದು, ಅಥವಾ ನಿಮ್ಮ ಮಗ ಇರ್ಬೋದು, ನಿಮ್ಮ ಅಳಿಯ ಇರ್ಬೋದು, ಅಥವಾ ನಿಮ್ಮ ಗಂಡ ಇರ್ಬೋದು, ಯಾರಾದರೂ ನಿಮ್ಮ ಮನೆಯಲ್ಲಿ ಪುರುಷ ಸದಸ್ಯರಿದ್ದರೆ ಅವರ ಕೈಯಲ್ಲಿ ನೀವು ಈ 5 ಜಾಗಗಳಲ್ಲಿ ವಿಶೇಷವಾಗಿ ಘಂಟಾನಾದನ ನೀವು ಮಾಡಿಸೋದ್ರಿಂದ ಮನೆಯಲ್ಲಿ ಸ್ಥಿರವಾದ ಮಹಾಲಕ್ಷ್ಮಿ ಶಾಶ್ವತವಾಗಿ ಇರೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಸ್ನೇಹಿತರೆ. ಈ ಮಾಹಿತಿ ನನಗೆ ಗೊತ್ತಿರೋ ರೀತಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಈ ಮಾಹಿತಿನ ನೀವು ಉಪಯೋಗಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.